ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸಿಎಂ ಕುರ್ಚಿ ಕದನದಲ್ಲಿ ಸಿದ್ದರಾಮಯ್ಯ ಮತ್ತೆ ಮೇಲುಗೈ ಸಾಧಿಸಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಕೇವಲ ಡಿಕೆ ಶಿವಕುಮಾರ್ ಅವರಿಗೆ ಮಾತ್ರ ಶಾಕ್ ಕೊಟ್ಟಿಲ್ಲ, ಮೇಲಾಗಿ ಸಿದ್ದರಾಮಯ್ಯ ಅವ್ರಿಗೂ ಬಿಗ್ ಶಾಕ್ ಅನ್ನ ನೀಡಿದ್ದಾರೆ. ಹೈಕಮಾಂಡ್ ಹಾಕಿದಂತಹ ಅದೊಂದೇ ಬ್ರೇಕ್ಗೆ ಸಿಎಂ ಅಂಡ್ ಟೀಮ್ ಫುಲ್ ಶೇಕ್ ಆಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹೈಕಮಾಂಡ್ ನೀಡಿರುವಂತಹ ಆ ಬಿಗ್ ಶಾಕ್ ಆದ್ರೂ ಏನು ಅಂತ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಸಿಎಂ ಸಿದ್ದರಾಮಯ್ಯ ಅಂತ ಅಂದ್ರೇನೆ ಹಾಗೆ, ಆನೆ ನಡೆದಿದ್ದೇ ದಾರಿ ಅನ್ನುವಂತೆ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ನಡೆದಿದ್ದೇ ದಾರಿ. ಅವರು ಯಾರಿಗೂ ಲೆಕ್ಕ ಮಾಡಲ್ಲ, ಯಾರಿಗೂ ಹೆದರೋದು ಇಲ್ಲ, ಯಾರಿಗೆ ಬೆದ್ರೋದು ಇಲ್ಲ, ಯಾರ ಮಾತನ್ನು ಸಹ ಕೇಳುವಂತಹವರು ಅಲ್ಲ. ಹಾಗಂತ ತಾವು ತಪ್ಪು ಮಾಡಲ್ಲ, ಯಾರಾದ್ರೂ ಮಾಡುದು ಸಹಿಸಲ್ಲ, ಅಲ್ಲೇ ಬೆಂಡೆತ್ತಾರೆ. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿದ್ದಾರೆ. ತಮ್ಮ ಬೆಂಬಲಿಗ ಶಾಸಕರನ್ನ ವಿದೇಶಕ್ಕೆ ಕಳುಹಿಸೋದಕ್ಕೆ ಮುಂದಾಗಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಶಾಸಕರು ವಿದೇಶಕ್ಕೆ ಹೋಗಬಾರ್ದು, ಅದನ್ನ ತಡೆಯುವಂತಹ ಶಕ್ತಿ ನಿಮ್ಗಿದೆ. ಮೊದಲು ಯಾವ ಶಾಸಕರು ವಿದೇಶಕ್ಕೆ ಹೋಗದಂತೆ ನಿಲ್ಲಿಸಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರೇ ನಿರ್ದೇಶನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಲ್ಲದೆ ಸಿದ್ದರಾಮಯ್ಯ ಅವರ ನಡೆಗೆ ರಾಹುಲ್ ಗಾಂಧಿ ಕೂಡ ಗರಂ ಆಗಿದ್ರು ಅಂತ ಹೇಳಲಾಗಿದೆ. ನೀವು ಹಿರಿಯರಿದ್ದೀರಾ, ಈಗ ಬಜೆಟ್ ಪೂರ್ವಭಾವಿ ಸಭೆ ನಡೀತಾ ಇದೆ, ಮುಂದೆ ಅಧಿವೇಶನ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ಲೇಬಾರ್ದು. ಅಕಸ್ಮಾತ್ ಹೋದಲ್ಲೂ ಕೂಡ ನಾವಾಗಿಯೇ ಪ್ರತಿಪಕ್ಷಗಳಿಗೆ ಆಹಾರ ಆಗ್ತೀವಿ, ಅದನ್ನ ಮಾಡದಂತೆ ನೀವೇ ತಡಿಬೇಕಾಗಿದೆ. ಅದಲ್ಲದೆ ಮುಂದಿನ ಚುನಾವಣೆ ವೇಳೆಯೂ ಸಹ ಪ್ರತಿಪಕ್ಷಗಳಿಗೆ ಆಹಾರವಾಗ್ತೀವಿ, ಸರ್ಕಾರಕ್ಕೆ ಸಂಕಷ್ಟವನ್ನ ತಂದೊಡ್ಡದಂತಾಗತ್ತೆ, ಅದನ್ನ ನೀವು ತಡಿಬೇಕಾಗಿತ್ತು. ನೀವು ಒಂದು ಮಾತು ಹೇಳಿದಿದ್ರೆ ಅವ್ರು ಯಾರು ಕೂಡ ಆ ಧೈರ್ಯವನ್ನ ಮಾಡ್ತಾ ಇರ್ಲಿಲ್ಲ ಅಂತ ಸಿದ್ದರಾಮಯ್ಯ ಅವರನ್ನ ರಾಹುಲ್ ಗಾಂಧಿ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಗರಂ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಸುಮ್ಮನೆ ಇರುವಂತಹವರೇ ಅಲ್ಲ. ರಾಹುಲ್ ಗಾಂಧಿ ಹೇಳಿದ ಮಾತ್ರಕ್ಕೆ ಶಾಸಕರ ವಿದೇಶ ಪ್ರವಾಸವನ್ನ ಮೊಟಕುಗೊಳಿಸ್ತಾರಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.